ವೀಕ್ಷಕರಿಗೆ ನಿಮಗೆಲ್ಲ ನಮಸ್ಕಾರಗಳು. ಈ ದಿವಸ ಈ ವಿಡಿಯೋದಲ್ಲಿ ಕುಜ ಶನಿ ಪ್ರತಿಯೋಗದ ಬಗ್ಗೆ ಪ್ರಪಂಚದಲ್ಲಿ ನಡೆಯಬಹುದಾದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಕುಂಭರಾಶಿಯಲ್ಲಿ ವಕ್ರಿ ಶನಿಯು, ಸಿಂಹರಾಶಿಯಲ್ಲಿ ಕುಜನು ಪರಸ್ಪರ ಸಮಸಪ್ತಕದಲ್ಲಿ 1-7 ಸ್ಥಿತಿಯಲ್ಲಿ ಪರಸ್ಪರ ಪ್ರತಿಯೋಗದಲ್ಲಿ ಎದುರು ಬದುರಾಗಿ ಬರುವ ಕಾರಣ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂತಿಲ್ಲ. ಏನೇನು ಫಲಗಳು ಕೊಡ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವೇಚನೆ ಮಾಡೋಣ. ಶನಿಯು ಕುಂಭರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ವಕ್ರನಾಗಿದ್ದಾನೆ. ಕುಜನು ಸಿಂಹರಾಶಿಯಲ್ಲಿ ಶನಿಗೆ ಸಪ್ತಮದಲ್ಲಿ ಮಿತ್ರಸ್ಥಾನದಲ್ಲಿ ಕುಜನಿರುತ್ತಾನೆ. ಇದು 1-7-23ರಿಂದ 18-8-23 ತನಕ ಈ ಪ್ರತಿಯೋಗ ನಡೆಯಲಿದ್ದು, ಈ ಅವಧಿಯಲ್ಲಿ ಪ್ರಪಂಚಕ್ಕೆ ಬಹು ವಿಧದ ತೊಂದರೆಗಳು ಉಂಟಾಗಬಹುದು. ಈ ನಡುವೆ ಶುಕ್ರನು ಕುಜನ ಜೊತೆಗೆ ಸಿಂಹರಾಶಿಗೆ 8-7-2023ಕ್ಕೆ ಪ್ರವೇಶ ಮಾಡಿ ರುಜುಗತಿ ಮತ್ತು ವಕ್ರಗತಿಗಳಿಂದ ಹಿಂದಕ್ಕೆ ಬಂದು 8-8-2023ಗೆ ಪುನಃ ಕರ್ಕಾಟಕ್ಕೆ ಬಿಡ್ತಾರೆ. ಅಂದರೆ 8-7-23ರಿಂದ 8-8-23ರವರೆಗೆ ಸಿಂಹರಾಶಿಯ ಕುಜ ಶುಕ್ರರ ಸಪ್ತಮದಲ್ಲಿ ವಕ್ರೀಶನಿ ಇರುತ್ತಾರೆ. ಈ ಎರಡೂ ಫಲಗಳನ್ನು, ವಿಶೇಷಗಳನ್ನು, ಪ್ರಪಂಚದ ಆಗುಹೋಗುಗಳನ್ನು ತಿಳಿದುಕೊಳ್ಳೋಣ. ಈ ತೊಂದರೆಗಳು ಏನೇನು ಬರ್ಬೋದು ಅಂದರೆ, 1. ಸೈನಿಕ ಕಾರ್ಯಾಚರಣೆ, ಕ್ಷಿಪ್ರಕ್ರಾಂತಿ, ಚಳವಳಿಗಳು, ರಾಜಕೀಯ ವಿಪ್ಲವಗಳು, ಏಳುಬೀಳುಗಳು, ಅಧಿಕಾರ ದುರುಪಯೋಗ, ಯುದ್ಧ ಭಯ ಇತ್ಯಾದಿ ಫಲಗಳು ಕಂಡುಬರುತ್ತವೆ. ಸಾಮಾಜಿಕ ರಾಜಕೀಯ ಅಸ್ಥಿರತೆಗಳು ಪ್ರಪಂಚದಾದ್ಯಂತ ಉಂಟಾಗುವ ಸಂಭವ ಇರುತ್ತೆ. ಗ್ರಹಗಳು ಬಲಿಷ್ಠ ಕ್ಷೇತ್ರದಲ್ಲಿ ಇರೋದರಿಂದ ಇದರ ಪರಿಣಾಮಗಳು ದೀರ್ಘಕಾಲ ಬಾಧಿಸುವಂತೆ ಕಾಣಿಸುತ್ತದೆ. ಎಂದರೆ ಈಗ ಆರಂಭವಾದಂಥ ವಿಪ್ಲವಗಳು ಪರಿಣಾಮಗಳು ಬಹುದೀರ್ಘ ಕಾಲದವರೆಗೆ ವರ್ಷಾನುಗಟ್ಟಲೆ ಮುಂದುವರಿಯುವ ಸಂಭವ ಕಂಡುಬರ್ತಾ ಇದೆ. ಆದರೂ ಕೂಡ ಶುಕ್ರನು 8-7-23ರಿಂದ 8-8-23ರವರೆಗೆ ಬಂದು ಶುಭಗ್ರಹ ಯೋಗವನ್ನು ಕೊಡುವುದರಿಂದ ಆ ಶುಕ್ರನು ಮೇಷದಲ್ಲಿರುವ ಗುರುವಿನ ಪೂರ್ಣ ದೃಷ್ಟಿಗೆ ಒಳಗಾಗಿರುವುದರಿಂದ ಹಾಗೂ ಕುಜನಿಗೆ ಶುಕ್ರ ಸಂಯೋಗ, ವಕ್ರಿ ಶನಿ ದೃಷ್ಟಿ ಹಾಗೂ ಗುರು ದೃಷ್ಟಿಯು ಇರುವುದರಿಂದ ಈ ದುಷ್ಫಲಗಳು ಸ್ವಲ್ಪ ಮಟ್ಟಿಗೆ ಹತೋಟಿಗೆ, ನಿಯಂತ್ರಣಕ್ಕೆ ಮಾಡಿಫೈ ಆಗುವ ಸಂಭವ ಇದೆ. ಈ ಸಂಬಂಧಪಟ್ಟಂತೆ ಇದೇ 3 ಗ್ರಹಗಳ ಕುಂಡಲಿಯನ್ನು ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ಇದೇ ರೀತಿಯಲ್ಲಿ ಈ ಗ್ರಹಗಳ ಸಂಯೋಗದಿಂದ ಮೇಷಾದಿ 12 ರಾಶಿಗಳಲ್ಲಿ ಪ್ರತ್ಯೇಕವಾಗಿ ಯಾವ ಫಲಗಳನ್ನು ಉಂಟು ಮಾಡಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಗೆ ಜುಲೈ 1ರಿಂದ ಆಗಸ್ಟ್ 18, 2023 ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅಭಿವೃದ್ಧಿ, ಆಕಸ್ಮಿಕ ಲಾಭ ಉಂಟಾಗುವ ಸಂಭವ ಇದೆ. ಮಿತ್ರ ಸುಖವೂ ಕಾರ್ಯಾನುಕೂಲವೂ ಉಂಟಾಗುವುದು. ಸಂಸಾರ ಸುಖ, ಧನಲಾಭ ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಂಭವ ಇದೆ. ಜುಲೈ 7-8, ಆಗಸ್ಟ್ 3-4 ಈ ಸಂದರ್ಭದಲ್ಲಿ ಮಿತ್ರ ಲಾಭವು ಕಾರ್ಯಾನುಕೂಲತೆಯು ಮೇಷರಾಶಿಯವರಿಗೆ ಉಂಟಾಗುತ್ತೆ. ಜುಲೈ 21-22, ಆಗಸ್ಟ್ 17-18 ಈ ದಿನಗಳಲ್ಲಿ ಬಂಧು ಸೌಖ್ಯ, ಸಂತಾನ ಸುಖ, ಬಡ್ತಿ, ಶುಭ ಕಾರ್ಯ ಜಯ ಈ ಶುಭ ಫಲಗಳು ಉಂಟು. ವೃಷಭ ರಾಶಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಬಂಧು ಸೌಖ್ಯ, ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಂಭವ ಕಂಡುಬರುತ್ತದೆ. ಜುಲೈ 7-8, ಆಗಸ್ಟ್ 3-4 ಈ ದಿನಗಳಲ್ಲಿ ವಿಶೇಷತೆ ಹರಿದು ಬರುತ್ತದೆ. ನಿಂತಿದ್ದ ಕಾರ್ಯ ಸಂಪೂರ್ತಿಯಾಗಿ ನಿಮ್ಮ ಮನ ಸಂತೋಷ ಉಂಟಾಗುವ ಸಂಭವವಿದೆ. ಜುಲೈ 21,
22 ಮತ್ತು ಆಗಸ್ಟ್ 17, 18 ಈ ದಿನಗಳಲ್ಲಿ ಗೃಹ ಸೌಖ್ಯ, ಆಕಸ್ಮಿಕವಾಗಿ ಮಿತ್ರರ ಭೇಟಿ, ಬಂಧು ಮಿತ್ರರ ಆಗಮನ ಇತ್ಯಾದಿ ಮಿಥುನ ರಾಶಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಪ್ರಯಾಣ, ಸುಖ ಪ್ರಯಾಣ, ನೂತನ ಸಂಪರ್ಕ, ಸಾಹಸಪೂರ್ಣ ಆಟಗಳಿಂದ ಮನರಂಜನೆ, ಕ್ರೀಡೆ, ಪ್ರವಾಸ, ಮನೋನೆಮ್ಮದಿ ಈ ಪದಗಳನ್ನು ಗ್ರಹಗಳು ಸೂಚಿಸುತ್ತದೆ. ಹಾಗೆಯೇ ಜುಲೈ 7, 8 ಮತ್ತು ಆಗಸ್ಟ್ 3, 4 ಈ ದಿನಗಳಲ್ಲಿ ಮಿತ್ರರ ಭೇಟಿ, ಪ್ರವಾಸದಲ್ಲಿ ಮನೋರಂಜನೆ ಈ ಶುಭಗಳನ್ನು ಸೂಚಿಸುತ್ತದೆ. ಹಾಗೆಯೇ ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ಶುಭವಾರ್ತೆಯನ್ನು ಕೇಳುವಿರಿ, ಮನೋರಂಜನೆಯನ್ನು ಹೊಂದುವಿರಿ, ಧನಲಾಭವನ್ನು ಪಡೆಯುವ ಸಂಭವವಿದೆ. ಕರ್ಕಾಟಕ ರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಯಾವ ಫಲಗಳೆಂದರೆ ಮನೆಯಲ್ಲಿ ಅನಾರೋಗ್ಯ, ಅನಾವಶ್ಯಕ ಖರ್ಚುಗಳು, ಆಹಾರ ದೋಷದಿಂದ ಆರೋಗ್ಯ ಹಾನಿ, ಫುಡ್ ಪಾಯ್ಸನಿಂಗ್ ಇತ್ಯಾದಿ ರೋಗ ಕಾರಣಗಳಿಂದ ಆರೋಗ್ಯ ಹಾನಿಯಾಗುವ ಸಂಭವವಿದೆ. ಹಾಗೆಯೇ ಜುಲೈ 7, 8, ಆಗಸ್ಟ್ 3, 4 ಈ ಸಂದರ್ಭಗಳಲ್ಲಿ ಮನಸ್ಸಿಗೆ ಬೇಸರ, ವಿಷಾದ, ವ್ಯವಹಾರಗಳಲ್ಲಿ ಆಹಾರದಲ್ಲಿ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಈ ಸಂದರ್ಭಗಳಲ್ಲಿ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ, ಆಹಾರದಲ್ಲಿ ಎಚ್ಚರಿಕೆ ಇರಲಿ, ಇಲ್ಲದಿದ್ದರೆ ಅನಾರೋಗ್ಯ ತಪ್ಪಿದ್ದಲ್ಲ. ಹಾಗೂ ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ಕಟಕ ರಾಶಿಯವರಿಗೆ ಅಪಘಾತ ಸಂಭವವಿದೆ. ಎಚ್ಚರಿಕೆಯಿಂದಿರಿ, ವಾದ ವಿವಾದಗಳಿಂದ ದೂರವಿರಿ, ಅನಾರೋಗ್ಯ ಬರುವ ಸಂಭವವಿದೆ. ಸಿಂಹರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಫಲಗಳನ್ನು ನೋಡುವುದಾದರೆ ಅನಾರೋಗ್ಯ ಸಂಭವವಿದೆ, ಅವಘಡಗಳು, ಅಪಘಾತಗಳು ಸಂಭವಿಸಬಹುದು, ದೈಹಿಕ ತೊಂದರೆಗಳು ಕಂಡುಬರಬಹುದು, ಪ್ರಯಾಸ ಉಂಟಾಗಬಹುದು, ಕಾರ್ಯವಿಘ್ನಗಳು ಬರಬಹುದು, ಪ್ರಯಾಸದಿಂದ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಲ್ಲಬಹುದು. ಹಾಗೆಯೇ ಜುಲೈ 7, 8, ಆಗಸ್ಟ್ 3, 4 ಈ ದಿನಗಳಲ್ಲಿ ದಾಂಪತ್ಯ ವಿರಸವು, ಜಗಳ, ಕಲಹ, ಅಸಹನೆ ಇವುಗಳಿಂದ ಮನಸ್ಸಿಗೆ ಬೇಸರ ಬರುವಂತಹ ಸಂಭವವಿದೆ. ಇನ್ನು ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ಸಿಂಹರಾಶಿಯವರಿಗೆ ಅನಾರೋಗ್ಯ, ವಿರಸ, ಅಪಘಾತ, ಆಯಾಸ ಈ ಫಲಗಳು ಕನ್ಯಾ ರಾಶಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ 6ನೇ ಮನೆ ಕುಂಭಶನಿ ಮತ್ತು 12ನೇ ಮನೆ ಸಿಂಹಕುಜ ಈ ಪ್ರತಿಯೋಗದಿಂದ ಕನ್ಯಾ ರಾಶಿಯವರಿಗೆ ನಿದ್ರಾಭಂಗ, ವಿರಸ, ದಾಂಪತ್ಯದಲ್ಲಿ ವಿರಸ, ಅಸಹನೆ, ಅನಾವಶ್ಯಕ ಖರ್ಚುಗಳು, ದುರಸ್ತಿ ಕಾರ್ಯಗಳು, ಮನೆ ದುರಸ್ತಿ ಕಾರ್ಯಗಳು ಇತ್ಯಾದಿ ಕಂಡುಬರಬಹುದು. ಹಾಗೆಯೇ ಜುಲೈ 7, 8, ಆಗಸ್ಟ್ 3, 4 ಈ ದಿನಗಳಲ್ಲಿ ಸಾಲ ಕೊಡದಿದ್ದರೆ ಕ್ಷೇಮ, ಸಾಲ ವಸೂಲಿಯಾಗದ ಅನುಕೂಲ, ಕಷ್ಟದಿಂದ ವಸೂಲಿಯಾಗುತ್ತೆ.
ಜುಲೈ 21, 22, ಆಗಸ್ಟ್ 17, 18 ಈ ದಿವಸಗಳಲ್ಲಿ ಹಿತಶತ್ರುಗಳಿಂದ ತೊಂದರೆ, ಉಳಿತಾಯ ಮಾಡಿದ ಹಣವನ್ನು ಖರ್ಚಾಗುವ ಸಂಭವ ಇದೆ. ತುಲಾ ರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಜಮೀನು ವಿವಾದಗಳು ಇದ್ದರೂ ಸಹ ಮಿತ್ರ ಸಹಾಯ ಒದಗಿ ಬರುತ್ತದೆ. ಧನಾನುಕೂಲ ಆಗಬಹುದು. ಬಾಕಿ ವಸೂಲಿಯು ಕೆಲಮಟ್ಟಿಗೆ ಆಗುತ್ತದೆ. ಹಾಗೂ ಜುಲೈ 7, 8, ಆಗಸ್ಟ್ 3, 4 ಈ ದಿನಗಳಲ್ಲಿ ಶತ್ರು ನಿವಾರಣೆ, ಮಿತ್ರಲಾಭ ಈ ಶುಭಗಳನ್ನು ಗಮನಿಸುತ್ತೇವೆ. ಜುಲೈನಲ್ಲಿ 21, 22, ಆಗಸ್ಟ್ ತಿಂಗಳು 17, 18 ಈ ದಿನಗಳಲ್ಲಿ ತುಲಾ ರಾಶಿಯವರಿಗೆ ಶುಭ ಸಮಾಚಾರ ಬರುವ ಸಂಭವವಿದೆ. ಮಿತ್ರರಿಂದ ಅನುಕೂಲವಿದೆ. ಆಕಸ್ಮಿಕ ವೃಶ್ಚಿಕ ರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18 ಈ ಸಂದರ್ಭದಲ್ಲಿ ಒಂದು ಯೋಗ ಉಂಟಾಗಬಹುದು. ಗ್ರಹ ಭಂಗ ಎಂದರೆ ಮನೆಯಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮನೆ ರಿಪೇರಿ ಮಾಡಲು ಸರಿಯಾದ ಸಮಯ, ಮನೆ ರಿನೋವೇಷನ್ ನವೀಕರಣಗೊಳಿಸಲು ಸರಿಯಾದ ಸಮಯ. ಹಾಗೆಯೇ ಜುಲೈ 7, 8, ಆಗಸ್ಟ್ 3, 4 ಈ ದಿನಗಳಲ್ಲಿ ಬಂಧುಗಳಿಂದ ಲಾಭ, ಕಾರ್ಯ ಬದಲಾವಣೆ ಈ ಫಲಗಳು ಕಂಡುಬರಬಹುದು. ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಾರ್ಯಸಿದ್ಧಿ, ಕಾರ್ಯಾನುಕೂಲ, ಆರೋಗ್ಯ ಪ್ರಾಪ್ತಿ, ಧನುರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18, 2023 ಈ ಸಂದರ್ಭದಲ್ಲಿ ಅಂದುಕೊಂಡಿರುವ ಪ್ರಯಾಣ ಮುಂದೂಡುವಿಕೆ, ಪೋಸ್ಟ್ಪೋನ್ಮೆಂಟ್ ಆಗಬಹುದು. ವಿಶೇಷವಾಗಿ ಒಪ್ಪಂದಗಳು, ಅಗ್ರಿಮೆಂಟ್ಗಳು ಆಗಬಹುದು. ನಿರೀಕ್ಷಿತ ಅಸಮಾಧಾನ ಎಂದರೆ ಕೆಲವು ವಿಷಯಗಳಲ್ಲಿ ನಿಮಗೆ ಸಮಾಧಾನ ಇಲ್ಲದಿದ್ರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಅಸಮಾಧಾನ ಉಂಟಾಗುತ್ತೆ. ಆಪಾದನೆಗಳು ಬರುವ ಸಂಭವವಿದೆ. ಎಚ್ಚರಿಕೆ ವಹಿಸಿ. ಜುಲೈ 7, 8 ಮತ್ತು ಆಗಸ್ಟ್ 3, 4 ಈ ದಿನಗಳಲ್ಲಿ ಧನುರಾಶಿಯವರಿಗೆ ನಿಮ್ಮ ಮನೆಯ ವಸ್ತುಗಳನ್ನು ದುರಸ್ತಿ ಮಾಡುವಂಥ ಯೋಗ, ಇದ್ದಕ್ಕಿದ್ದಾಗೆ ಬೇಸರದ ಮನೋಭಾವ ಬರುವ ಸಂಭವ ಇದೆ. ಹಾಗೂ ಜುಲೈ 21, 22, ಆಗಸ್ಟ್ 17, 18 ಈ ಸಂದರ್ಭಗಳಲ್ಲಿ ಧನುರಾಶಿಯವರಿಗೆ ದೂರದ ಸುದ್ದಿಗಳು, ಒಳ್ಳೆಯ ವರ್ತಮಾನಗಳು ಬರಬಹುದು. ಅವಸರ, ಆಕಸ್ಮಿಕ ಶುಭವಾರ್ತೆ ಈ ಫಲಗಳನ್ನು ಮಕರ ರಾಶಿಯವರ ಫಲಗಳನ್ನು ನೋಡುವುದಿದ್ದರೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಜಮೀನು ತಗಾದೆ. ಈ ಸಂದರ್ಭದಲ್ಲಿ ಬಂಧು ವಿಯೋಗ, ಜಗಳಗಳು, ಕಲಹಗಳು ಆಗುವ ಸಂಬಂಧ. ಆದರೂ ಕಿಂಚಿತ್ ಲಾಭ ಉಂಟು. ಮಿತ್ರ ಸಹಾಯವೂ ಕೂಡಿ ಬರುತ್ತದೆ. ದಾಂಪತ್ಯ ವಿರಸವು ಕಂಡುಬರಬಹುದು. ಜುಲೈ 7, 8 ಮತ್ತು ಆಗಸ್ಟ್ 3, 4 ಈ ಸಂದರ್ಭಗಳಲ್ಲಿ ದಾಂಪತ್ಯ ಕಲಹವು, ಕುಟುಂಬ ಕಲಹಗಳು ಬರುವ ಸಂಭವವಿದೆ. ಜಾಗೃತಿ ವಹಿಸಿ. ಜುಲೈ 21, 22, ಆಗಸ್ಟ್ 17, 18 ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಅನಪೇಕ್ಷಿತ ಪ್ರಯಾಸವಾಗಬಹುದು. ಎಂದರೆ ನಿಮಗೆ ಇಷ್ಟವಿಲ್ಲದಿದ್ದರೂ ಒಂದು ಕೆಲಸ ಮಾಡಿ ಅದರಿಂದ ಪ್ರಯಾಸಪಟ್ಟು
ಕೆಲಸಗಳನ್ನು ಮಾಡಬೇಕಾದ ಸಂದರ್ಭ ಬರುತ್ತದೆ. ಹಾಗೂ ರಾಜಿ ಸಂಧಾನವು ಕೆಲವು ರಾಶಿಯಲ್ಲಿ ಇದ್ದವರಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಫಲಗಳು ಈ ರೀತಿ ಬರುತ್ತೆ. ದೈಹಿಕ ಬಾಧೆ, ಮಾತಿನಿಂದ ವಿರಸ, ಹಳೆಯ ಸ್ನೇಹಿತರ ಭೇಟಿ, ಈ ರೀತಿ ಮಿಶ್ರ ಫಲಗಳು ಕಂಡು ಬರುತ್ತವೆ. ಹಾಗೂ ಜುಲೈ 7, 8, ಆಗಸ್ಟ್ 3, 4 ಈ ಸಂದರ್ಭಗಳಲ್ಲಿ ನಿಮ್ಮ ಪರಿಸರದಲ್ಲಿ ಬದಲಾವಣೆ ಎಂದರೆ ಸ್ಥಳ ಬದಲಾವಣೆ ಆಗಬಹುದು, ಕಾರ್ಯಕ್ಷೇತ್ರದ ಬದಲಾವಣೆ ಆಗ್ಬೋದು, ನೀವು ಬದಲಾವಣೆ ನಿರೀಕ್ಷಿಸಬಹುದು. ಆರೋಗ್ಯವೂ ಅನುಕೂಲ ಉಂಟಾಗಬಹುದು. ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ಕುಂಭರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣದಿಂದ ಹರ್ಷ, ಆನಂದ, ಸಂತೋಷಗಳು ಉಂಟಾಗುವ ಸಂಭವವಿದೆ. ಮೀನರಾಶಿಯವರಿಗೆ ಜುಲೈ 1ರಿಂದ ಆಗಸ್ಟ್ 18ರವರೆಗೆ ಸಾಲ ಮಾಡಿ ತನ್ಮೂಲಕ ಖರ್ಚು ಮಾಡುವ ಯೋಗವು ಇದ್ದರೂ ಕೆಲವು ಸಂದರ್ಭಗಳಲ್ಲಿ ನಿದ್ರಾಭಂಗ ಉಂಟಾಗಿ ನಿಮಗೆ ಅನಾರೋಗ್ಯ, ಮಿತ್ರ ಸಂಬಂಧದಲ್ಲಿ ತೊಂದರೆಗಳು ಕಂಡುಬರಬಹುದು. ಜುಲೈ 7, 8, ಆಗಸ್ಟ್ 3, 4 ಈ ದಿನಗಳಲ್ಲಿ ಅನವಶ್ಯಕ ಖರ್ಚುಗಳು ಕಂಡುಬರಬಹುದು. ಸಣ್ಣ ಸಣ್ಣ ಬದಲಾವಣೆಗಳು, ಪರಿಸರದಲ್ಲಿ ಬದಲಾವಣೆಗಳು ಕಂಡುಬರಬಹುದು. ಹಾಗೆಯೇ ಜುಲೈ 21, 22, ಆಗಸ್ಟ್ 17, 18 ಈ ದಿನಗಳಲ್ಲಿ ಮಿತ್ರರ ಭೇಟಿ ಆಗಬಹುದು. ಹೊಸ ಉತ್ಸಾಹ ನಿಮ್ಮಲ್ಲಿ ಮೂಡಿಬರುವಂತಹ ಸಂದರ್ಭಗಳು ಕಂಡುಬರಬಹುದು. ಇದಿಷ್ಟು ಮೇಷಾದಿ ಮೀನಾಂತ್ಯ 12 ರಾಶಿಗಳ 1 ಜುಲೈ 2023ರಿಂದ ಆಗಸ್ಟ್ 18, 2023 ಈ ದಿನಗಳ ಮಧ್ಯೆ ನಡೆಯುವ ಫಲಾಫಲಗಳ ಒಂದು ಪಕ್ಷಿ ನೋಟ. ಜೈ ಗುರುದೇವ್.